ಬಿಕಾಮ್‌ನ ದ್ವಿತೀಯ ಸೆಮಿಸ್ಟರ್‌ನ ನನ್ನೆಲ್ಲ ವಿದ್ಯಾರ್ಥಿಗಳಿಗೆ BGS ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ, ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಹೊತ್ತಿನ ದಿನ ಬಿಕಾಮ್‌ನ 2ನೇ ಸೆಮಿಸ್ಟರ್‌ನ ಬೇಸಿಕ್ ಕನ್ನಡ ಪುಸ್ತಕ ಘಟಕ 5 ವಚನಗಳು ಎಂಬ ಪಾಠದಲ್ಲಿ ಅಲ್ಲಮಪ್ರಭು ವಚನಗಳನ್ನು ಇವತ್ತು ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಯಾರೆಲ್ಲ ನಮ್ಮ ಚಾನಲ್‌ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಆಗಿ. ಈ ನೋಟ್ಸ್ಗಳ ಪಾಠಗಳ ಉಪಯೋಗವನ್ನು ಪಡೆಯುವಂತಾಗಲಿ. ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿಯಾದ ನೋಟ್ಸ್ಗಳನ್ನು ಚರ್ಚೆ ಮಾಡಲಾಗ್ತದೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಚರ್ಚಿಸೋಣ ಅಲ್ಲಮ ಪ್ರಭುಗಳ ವಚನ. ಬೇಸಿಕ್ ಕನ್ನಡ ನೋಟ್ಸ್ ಘಟಕ 5 ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್. ಮೊದಲಿಗೆ ವಚನಕಾರರ ಪರಿಚಯವನ್ನು ನೋಡೋಣ. ಇಲ್ಲಿ ವಚನಕಾರರು ಅಲ್ಲಮ ಪ್ರಭುದೇವರು. ಈ ಅಲ್ಲಮಪ್ರಭು ದೇವರು ಇವರ ಕಾಲ ಯಾವುದು ಅಂತಂದರೆ 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭುಗಳು ಜನಿಸಿರ್ತಾರೆ. ಅಲ್ಲಮ ಪ್ರಭುಗಳ ತಂದೆ ನಿರಹಂಕಾರ, ಇವರ ತಾಯಿ ಸುಜ್ಞಾನಿ. ನಿರಹಂಕಾರ ಮತ್ತು ಸುಜ್ಞಾನಿಯ ಮಗ ಅಲ್ಲಮ ಪ್ರಭುದೇವ. ಅಲ್ಲಮ ಪ್ರಭುಗಳು ಎಲ್ಲಿ ಜನಿಸಿದರು ಅನ್ನೋದಾದರೆ, ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವೆಯಲ್ಲಿ ಅಲ್ಲಮ ಪ್ರಭುಗಳು ಜನಿಸಿದರು. ಈ ಅಲ್ಲಮ ಪ್ರಭುಗಳಿಗೆ ದೀಕ್ಷಾಗುರುಗಳು ಅಂತಂದರೆ ಅನಿಮೀಪ ಯೋಗಿ ಅಂತಕ್ಕಂಥದ್ದು ಇವರಿಗೆ ದೀಕ್ಷೆಯನ್ನು ನೀಡಿದ ಗುರುಗಳು. ಮುಖ್ಯವಾಗಿ ಪರೀಕ್ಷೆಗಳಲ್ಲಿ ಒಂದಂಕದಲ್ಲಿ ಕೇಳ್ತಕ್ಕಂಥದ್ದು ಅಲ್ಲಮ ಪ್ರಭುಗಳ ವಚನಗಳ ಅಂಕಿತ. ಇದರ ಮೇಲೆ ಕ್ವೆಶನ್ ಬರ್ಬೋದು. ಅಲ್ಲಮ ಪ್ರಭುಗಳ ವಚನಗಳ ಅಂಕಿತ ಗುಹೇಶ್ವರ ಅನ್ನೋದು. ಗುಹೇಶ್ವರ. ಈ ಅಲ್ಲಮ ಪ್ರಭು ಯಾವ ರೀತಿಯಾದ ವ್ಯಕ್ತಿತ್ವವನ್ನು ಹೊಂದಿದ್ರು ಅಂತಂದರೆ, ವ್ಯಕ್ತಿತ್ವದ ಮಿತವಲಯವನ್ನು ಮೀರಿ ನಿಂತು ಮಾನವೀಯತೆ ಸಾಧಿಸಬಹುದಾದ ಅತ್ಯುನ್ನತವಾದ ನಿಲುವನ್ನು ಸಹಜವಾದ ಸ್ಥಿತಿಯಲ್ಲಿ ಅಳವಡಿಸಿಕೊಂಡು ಅದನ್ನು ಜನಕಲ್ಯಾಣಕ್ಕಾಗಿ ಮೀಸಲಾಗಿರಿಸಿದವರು ಅಲ್ಲಮ ಪ್ರಭು. ಮುಂದೆ ಬಸವಣ್ಣನವರ ಕಾರ್ಯಕ್ಷೇತ್ರದಲ್ಲಿ ಚುಕ್ಕಾಣಿ ಎನಿಸಿ ಅಲ್ಲಮ ಪ್ರಭು ವಚನಕಾರರ ಜೀವನ ಸಿದ್ಧಾಂತ ಸಾರವನ್ನೇ ತನ್ನ ಇರುವಿನಲ್ಲಿರಿಸಿಕೊಂಡು ಶರಣ ಮಾರ್ಗದರ್ಶನಕ್ಕೆ ಗುರುವಾಗಿ, ಅನುಭವ ಮಂಟಪದ ಶೂನ್ಯ ಸಿಂಹಾಸನದ ಅಧಿಪತಿಯಾಗಿ, ತನ್ನ ಜ್ಞಾನ ವೈರಾಗ್ಯಗಳ ಮೂಲಕ ವೀರಶೈವ ಕ್ರಾಂತಿಗೆ ಹೊಸ ರೂಪ ಕೊಟ್ಟವನು. ತಾನು ಸಾಕ್ಷಾತ್ಕರಿಸಿದ ಅನುಭವದ ಅನುಸಂಧಾನವನ್ನು ಸಾಧಕ ಜೀವಿಗಳ ಉದ್ಧಾರಕ್ಕಾಗಿ ವಿನಿಯೋಗಿಸಿ ಸಂಪೂರ್ಣತೆ ಸಾಧಿಸಿದವನು. ಇದನ್ನ ವಚನಗಳಲ್ಲಿ ಅಭಿವ್ಯಕ್ತಿಗೊಂಡಿರುವ ವೈಚಾರಿಕ ನಿಲುವು ಎಲ್ಲ ಕಾಲದ ದೇಶಗಳಿಗೆ ಅನ್ವಯಿಸಬಹುದಾದಷ್ಟು ವ್ಯಾಪಕವಾಗಿದೆ. ಇಲ್ಲಿ ನೋಡಿಲ್ಲಿ ಒಂದನೇ ವಚನ ಹೇಗಿದೆ: ಹಾಲ ನೇಮವ ಹಿಡಿದಾತ ಬೆಕ್ಕಾಗಿ ಹುಟ್ಟುವ, ಕಡಲೆಯ ನೇಮವ ಹಿಡಿದಾತ ಕುದುರೆಯಾಗಿ ಹುಟ್ಟುವ, ಅಗ್ವಣಿಯ ನೇಮವ ಹಿಡಿದಾತ ಕಪ್ಪೆಯಾಗಿ ಹುಟ್ಟುವ, ಪುಷ್ಪದ ನೇಮವ ಹಿಡಿದಾತ ದುಂಬಿಯಾಗಿ ಹುಟ್ಟುವ. ಇವು ಶಟಸ್ಥಲಕ್ಕೆ ಹೊರಗು, ಭಕ್ತಿ ನಿಷ್ಠೆಯಿಲ್ಲದವರ ಕಂಡೊಡೆ ಮೆಚ್ಚನ ಗುಹೇಶ್ವರ ಅಂತಿದೆ. ಈ ಒಂದು ವಚನದ ಸಾರಾಂಶ ಹೇಗಿದೆ ನೋಡಿ: ಶಿವಭಕ್ತನಾದವನು ಅಷ್ಟಾವರಣ ಶಟಸ್ಥಲಕ್ಕೆ ಬದ್ಧನಾಗಿರಬೇಕು. ಅಷ್ಟಾವರಣ ಶಟಸ್ಥಲಕ್ಕೆ ಏನಾಗಿ ಬರಬೇಕು ಅಂತಂದರೆ ಬದ್ಧನಾಗಿರಬೇಕು. ಅವನ್ನು ಪರಿಪಾಲಿಸುವನಾಗಿರಬೇಕು. ಅಷ್ಟೇ ಅಲ್ಲದೆ ದೇವರಿಗೆ ಹಾಲನ್ನು ನೈವೇದ್ಯವಾಗಿ ಹಿಡಿದರೆ ಅಥವಾ ಹಾಲನ್ನು ನೈವೇದ್ಯವಾಗಿ ಹಿಡಿದಾತ ಮುಂದಿನ ಜನ್ಮದಲ್ಲಿ ಆತ ಬೆಕ್ಕಾಗಿ ಹುಟ್ಟುವ. ಅದೇ ರೀತಿ ಕಡಲೆಯಿಂದ ತಯಾರಿಸಿದ ಆಹಾರವನ್ನು ನೈವೇದ್ಯವಾಗಿ ಹಿಡಿದವನು ಮುಂದಿನ ಜನ್ಮದಲ್ಲಿ ಕುದುರೆಯಾಗಿ ಹುಟ್ಟುವ. ಹಾಗೆ ಈ
ಧೂಪ ದೀಪಗಳ ನೇಮವನ್ನು ಹಿಡಿದಾತ ಮುಂದಿನ ಜನ್ಮದಲ್ಲಿ ಕಪ್ಪೆಯಾಗಿ ಹುಟ್ಟುವ, ದೇವರಿಗೆ ಪುಷ್ಪವನ್ನು ನೇಮವಾಗಿ ಹಿಡಿದವ ಅಥವಾ ಪುಷ್ಪವನ್ನು ದೇವರಿಗೆ ಅರ್ಪಿಸುವಾತ ಮುಂದಿನ ಜನ್ಮದಲ್ಲಿ ದುಂಬಿಯಾಗಿ ಹುಟ್ಟುವ. ಇಂತಹ ಭಕ್ತಿಯ ಮೆರಗುಗಳು ಶಿವಶರಣರ ಶಟಸ್ಥಲಕ್ಕೆ ಅಂದರೆ ಗುರುಲಿಂಗ ಜಂಗಮ ಪ್ರಸಾದ ಪ್ರಾಣಲಿಂಗಿ ಮಹೇಶ ಅಂತಕ್ಕಂಥದ್ದು ಈ ಶಿವಶರಣರ 12ನೇ ಶತಮಾನದ ಶಿವಶರಣರ ಮುಖ್ಯ ಸ್ಥಳಗಳು. ಶಟಸ್ಥಳಗಳಿಗೆ ಅಂದರೆ 6 ಸ್ಥಳಗಳಿಗೆ ಹೊರತಾಗಿರುವಂಥವು. ಈ ನಿಯಮಗಳನ್ನು ಹಿಡಿಯುವವರು ಮುಂದಿನ ಜನ್ಮದಲ್ಲಿ ಬೇರೆ ಬೇರೆ ರೂಪದಲ್ಲಿ ಜನಿಸುವರು. ಆದರೆ ಶಿವಭಕ್ತನು ಶಟಸ್ಥಲ ಅಷ್ಟಾವರಣಗಳನ್ನು ಪರಿಪಾಲಿಸುವವರೇ ಮುಂದಿನ ಜನ್ಮದಲ್ಲಿ ಶಿವಶರಣರಾಗಿ ಹುಟ್ಟುವರು. ಇಂತಹ ನಿಶ್ಚಲ ನಿರ್ದಿಷ್ಟ ಭಕ್ತಿ ಇಲ್ಲದವರನ್ನು ಗುಹೇಶ್ವರನು ಮೆಚ್ಚುವುದಿಲ್ಲ ಎನ್ನುವುದು ಈ ಒಂದು ವಚನದ ಸಾರಾಂಶ ಆಗಿದೆ. ವಿದ್ಯಾರ್ಥಿಗಳೇ, 2ನೇ ವಚನ ಹೀಗಿದೆ ನೋಡಿ. ಹೊಟ್ಟೆಯ ಮೇಲೆ ಓಗರದ ಮೊಟ್ಟೆಯ ಕಟ್ಟಿದಡೇನು ಹಸಿವು ಹೋಗುವುದೇ, ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದರೇನು ಭಕ್ತನಾಗಬಲ್ಲನೆ, ಇಟ್ಟ ಕಲ್ಲು ಮೇಳೆಯ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ, ಆ ಮೇಳೆ ಭಕ್ತನೇ ಇಟ್ಟಾತನು ಗುರುವೇ, ಇಂತಪ್ಪವರ ಕಂಡೊಡೆ ನಾಚುವೆನಯ್ಯ ಗುಹೇಶ್ವರ. 2ನೇ ವಚನ ಹೀಗಿದೆ. ಇದರ ಸಾರಾಂಶವನ್ನು ನೋಡೋದಾದರೆ ಅಲ್ಲಮ ಹೇಳ್ತಾನೆ, ವೇಷಧಾರಿಗಳ ಆಡಂಬರದ ಭಕ್ತಿ ಅದೊಂದು ಸಮಯ ವ್ಯರ್ಥ ಮತ್ತು ನಿರರ್ಥಕವೆಂದು ಅಲ್ಲಮ ಈ ವಚನದಲ್ಲಿ ಹೇಳಿದ್ದಾನೆ. ವೇಷಧಾರಿಗಳ ಭಕ್ತಿ, ಶಿವಭಕ್ತರಂತೆ ವೇಷ ಧರಿಸಿಕೊಂಡು ಅಂತರಾತ್ಮ ಶುದ್ಧವಿಲ್ಲದವರನ್ನ ಕಪಟ ವೇಷಧಾರಿ ಭಕ್ತರು ಅಂತೇಳಿ ಕರಿತೀವಿ. ಅಂಥವರು ಎಷ್ಟೇ ರೀತಿಯಾಗಿ ಭಕ್ತಿ ಮಾಡಿದರೂ ಕೂಡ ಅದು ವ್ಯರ್ಥ, ಸಮಯ ವ್ಯರ್ಥ. ಹಸಿವನ್ನು ನೀಗಿಸಿಕೊಳ್ಳಲು ಆಹಾರವನ್ನು ಸೇವಿಸಬೇಕು. ಅಂದಾಗ ಮಾತ್ರ ಹಸಿವು ನೀಗಿ ತೃಪ್ತಿಯ ಮನೋಭಾವ ಹುಟ್ಟುತ್ತದೆ. ಆದರೆ ಆಹಾರವನ್ನು ಬಟ್ಟೆಯಲ್ಲಿ ಹಾಕಿಕೊಂಡು ಹೊಟ್ಟೆಯ ಮೇಲೆ ಕಟ್ಟಿಕೊಂಡು ತಿರುಗಾಡಿದರೆ ಅಂಥವನಿಗೆ ಹಸಿವು ಹೋಗಲಿಕ್ಕೆ ಸಾಧ್ಯ ಇದೆಯೇನೋ? ಇಲ್ಲ. ಆದರೆ ಆಹಾರವನ್ನು ಸೇವಿಸ್ತೀನಿ ಅಥವಾ ಹೊಟ್ಟೆ ತುಂಬ್ತಿದೆ ನನಗೆ ಅಂತಂದು ಆಹಾರವನ್ನು ಬಟ್ಟೆಯಲ್ಲಿ ಹಾಕಿಕೊಂಡು ಹೊಟ್ಟೆಯ ಮೇಲೆ ಕಟ್ಟಿಕೊಂಡು ತಿರುಗಾಡಿದ್ರೆ ಹಸಿವು ಹೋಗಲಿಕ್ಕೆ ಸಾಧ್ಯವಿಲ್ಲ. ಹೇಗೋ ಹಾಗೆ ಅಂಗದ ಮೇಲೆ ಲಿಂಗ ಬಂದು ಕುಳಿತಾಕ್ಷಣವೇ ಆತನೊಬ್ಬ ನಿಜವಾದ ಭಕ್ತನಾಗಲು ಸಾಧ್ಯವಿಲ್ಲ. ಏಕೆಂದರೆ ಅವನಿಗೆ ಗುರು ಹಿರಿಯರ ಅರಿವು, ಆಚಾರ, ಕಾಯಕ, ದಾಸೋಹ, ಪ್ರಸಾದದ ಮಹತ್ವ ತಿಳಿದಿರಬೇಕು. ಅಂದಾಗ ಮಾತ್ರ ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಾಗ ಅದಕ್ಕೊಂದು ಅರ್ಥ ಬರುವುದು. ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದದಕ್ಕೆ ಪ್ರಯೋಜನವಾಗುವುದು. ಅದೇ ರೀತಿ ಹುಲ್ಲಿನ ಪೊದೆಯ ಮೇಲೆ ಒಂದು ಕಲ್ಲನ್ನು ಇಟ್ಟು ಪೂಜಿಸಿದರೆ ಆ ಕಲ್ಲು ದೇವರಾಗಲಿಕ್ಕೆ ಸಾಧ್ಯವಿಲ್ಲ, ಇಷ್ಟಲಿಂಗದ ಸ್ವರೂಪವನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಅಥವಾ ಆ ಕಲ್ಲು ಇಷ್ಟಲಿಂಗವಾದರೆ ಅದು ಸಾಧ್ಯವಿಲ್ಲ. ಅದೇ ರೀತಿ ಆ ಕಲ್ಲನ್ನು ಹೊಂದಿರುವ ಮೇಳೆ ಲಿಂಗವನ್ನು ಧರಿಸಿದ ಭಕ್ತನಾಗಲಿಕ್ಕೆ ಸಾಧ್ಯವಿಲ್ಲ. ಆ ಕಲ್ಲನ್ನು ಇಟ್ಟವನು ಗುರುವಾಗಲಿಕ್ಕೆ ಸಾಧ್ಯವಿಲ್ಲ. ಇಂತಹ ಆಡಂಬರದ ಅನಾಚಾರದ ಭಕ್ತರನ್ನು ಕಂಡೊಡೆ ಗುಹೇಶ್ವರನು ಅಸಹ್ಯ ಪಡುವನು ಎಂದು ಅಲ್ಲಮ ಪ್ರಭುವನು ಈ ವಚನದಲ್ಲಿ ಹೇಳಿದ್ದಾನೆ. ಇಷ್ಟು ಈ 2 ವಚನಗಳ ಸಾರಾಂಶ. ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಲಿ. ಥ್ಯಾಂಕ್ ಯು. ಧನ್ಯವಾದಗಳು. ವಿಜಯ ಸ್ಪರ್ಧಾ ಅಕಾಡೆಮಿ, ವಿಂತಿ ನಿಮ್ಮ ಭೀಮಣ್ಣ ಸರ್.